ಹಾಯ್ ಹಲೋ ವರುಣ್, ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಸ್ಟೂಡೆಂಟ್ಸಿಗೆ ಜೈ ಹಿಂದ. ಏನು ಹೇಳ್ಬೇಕಾಗಿರ್ತಪ್ಪ ಅಂತಂದ್ರೆ, ನಿಮ್ಗೊಂದು ನಿನ್ನೆ ತಾನೇ ಒಂದು ನೋಟಿಸ್ ಕೂಡ ಬಂದಿದೆ. ಆ ನೋಟಿಸನ್ನು ಆಲ್ಮೋಸ್ಟ್ ಅಲ್ಲ ನಾನು ಕೂಡ ಏನೋ ಅಷ್ಟು ನಿಮಗೆ ಕ್ಲಿಯರಿಟಿ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ರಿ, ಅದು ನೋಟಿಸ್ ರಿಯಲ್ ಅಥವಾ ಫೇಕಾ, ಮತ್ತು ಅದು ITBPದವರ ಅಂದ್ರೆ ಟೆಂಡರನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರಾ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಎಸ್, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ನೀವು SSC GDಯಲ್ಲಿ ಈ ಸಾರಿ ಸೆಲೆಕ್ಷನ್ ಆಗೇ ಆಗ್ತೀರಂತ ನಿಮ್ಗೆ ಕನ್ಫರ್ಮ್ ಇದೆ. ಯಾಕೆ ಟೆನ್ಷನ್ ತೊಗೋತಾ ಇದ್ದೀರಾ? ಟೆನ್ಷನ್ ತೊಗೊಳ್ಬೇಡ್ರಿ. ಆರಾಮ್ಸಾಗಿ ಫ್ರೀಯಾಗಿ ಕೂಲಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಯಾಕೆ ತೊಗೊಳ್ರಿ? CRP ಪೇಪರ್ ತೊಗೊಳ್ರಿ, ITBP ತೊಗೊಳ್ರಿ, ಅಸ್ಸಾಂ ರೈಫಲ್ ತೊಗೊಳ್ರಿ, BSF ಆದರೂ ತೊಗೊಳ್ರಿ, ನಿಮ್ಗೆ ಸಂಬಂಧಪಡಲ್ಲ. ಯಾರು ತೊಗೊಂಡ್ರು ಫಿಸಿಕಲ್ ತಾನೇ. ಫಿಸಿಕಲ್ ತೊಗೋತಾ ಇದ್ದಾರಪ್ಪ ಅಂದ್ರೆ ಹೇಳಿದ್ದಾರೆ. ಈಗ ಅವರು ನಿಮ್ಗೆ ಏನು ಹೇಳಿದಾರಪ್ಪ ಅಂತಾರೆ, ITBPದವರ ನಿಮ್ಗೆ ಫಿಸಿಕಲನ್ನು ಕಂಡಕ್ಟ್ ಮಾಡ್ತೀವಿ ಸೆನ್ಸರ್ ಮುಖಾಂತರ ಅಂದಿದ್ದಾರೆ. ಓಕೆ, ಸೆನ್ಸರ್ ಮುಖಾಂತರನೇ ಕಂಡಕ್ಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಯಾರೂ ಡೌಟನ್ನು ಇಟ್ಕೊಳ್ಬೇಡ್ರಿ. ನಾನು ವಿಡಿಯೋ ಮಾಡಲಾರ್ದೇ SSC GDದು ಒಂದು 2 ವಾರ, ಒಂದು 15 ದಿನದ ಮೇಲೆ ಆಯಿತು. ಒಳ್ಳೆ ಕೇಳ್ತಾ ಇದ್ರಿ ಕಮೆಂಟಲ್ಲಿ SSC GD ಬಗ್ಗೆ ವಿಡಿಯೋನ ಮಾಡಿರಿ. ನಾನು ನಿಮ್ಗೆ ವಿಡಿಯೋ ಮಾಡಿದ ತಕ್ಷಣವೇ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ. ಯಾಕಂದ್ರೆ ನನಗೆ ನಿಮ್ಗೆ ಬೇಜಾರು ಮಾಡುವಷ್ಟು ನನಗೂ ಕೂಡ, ಯಾಕಂದ್ರೆ ಸರಿ ಅನ್ಸಲ್ಲ ಅದು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾವುದೇ ಒಂದು ಆಫೀಷಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಸ್ ಬಂದರೆ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತೇಳಿ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ. ಆದರೂ ಕೂಡ ನೀವು ಕೇಳ್ತಾ ಇಲ್ಲ. SSC GD ಏನಾದರೂ ಇನ್ಫಾರ್ಮೇಷನ್ ಬಂತಾ ಅಂತೇಳಿ ಓಕೆ ಸ್ನೇಹಿತರೆ, ಇನ್ಫಾರ್ಮೇಷನ್ ಬರ್ತಾನೆ ಇರ್ತಾವೆ. ಅದ್ರ ಬಗ್ಗೆ ಯಾರು ಡೌಟನ್ನು ಇಟ್ಕೊಳ್ಬೇಡ್ರಿ. ನೀವು ಈಗ ಆಗಸ್ಟ್ ಒಳಗಡೆ ನಿಮ್ಮನ್ನ ಫೈನಲಿಯಾಗಿ ಸೆಲೆಕ್ಷನನ್ನು ಮಾಡ್ಕೋತಾರಂತ ನಿಮ್ಗೆ ಕನ್ಫರ್ಮೇಷನ್ ಆಗಿದೆ. ಆಗಸ್ಟ್ ಒಳಗಡೆ ಒಳ್ಳೆ ನೋಟಿಫಿಕೇಶನ್ ಕೂಡ ಆಗ್ತಾ ಇದೆ. ನೀವು ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಫಿಸಿಕಲನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ರಿ. ಅವರು ಇವತ್ತೇ ನಿಮ್ಗೆ ಫಿಸಿಕಲ್ ಲಿಸ್ಟನ್ನು ಬಿಟ್ಟು 10 ದಿನದಲ್ಲಿ ಫಿಸಿಕಲನ್ನು ಕರಿಬೋದು. ಓಕೆ ತಾನೇ? ಯಾಕೆ ಲೇಟ್ ಆಗ್ತಿದೆಯಪ್ಪ ಅಂತಂದರೆ ನೋಡ್ಕೊಳ್ರಿ, CRPFನಲ್ಲಿ ನೀವೇನಾದರೂ ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ಅಂತ ಅರ್ಜಿಯನ್ನು ಸಲ್ಲಿಸಿದ್ರು 2023ರಲ್ಲಿ. 9,000 ಅಧಿಕ ಹುದ್ದೆಗಳನ್ನ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಕಾಲ್ಫಾರ್ಮ್ ಮಾಡಿದಾಗ ಅವ್ರದ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಡೆಸ್ಕೊಟ್ಟು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಫಿಸಿಕಲನ್ನು 10ನೇ ತಾರೀಕು ಜುಲೈಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಅವ್ರು ಫಿಸಿಕಲ್ ಕಂಡಕ್ಟ್ ಮಾಡೋದಕ್ಕೋಸ್ಕರ ಸೆಂಟರ್ಗಳು ಖಾಲಿ ಇಲ್ಲ. ನೋಡ್ಕೊಳ್ರಿ, ITBP ಸೆಂಟರ್ನಲ್ಲೇ ನಡಿಬೇಕಂತೇನು ಇಲ್ಲ ರೂಲ್ಸ್. CRPF ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಏನಿದೆಯಲ್ಲ, ಆ ಸೆಂಟರ್ನಲ್ಲಿ CRPF ಸೆಂಟರ್ನಲ್ಲಿ ITBPದವರೇ ಬಂದು ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಇವರು CRPF ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ಫಿಸಿಕಲ್ ಇರುವ ಕಾರಣದಿಂದ ಸೆಂಟರ್ಗಳು ಖಾಲಿ ಇಲ್ಲದಕ್ಕೂ 32 ಸೆಂಟರ್ಗಳಲ್ಲಿ ಫಿಸಿಕಲ್ ಕೂಡ ನಡೀತಾ ಇದ್ದಾವೆ. ಎಷ್ಟಪ್ಪ ಅಂತಾರೆ? 32 ಸೆಂಟರ್ಗಳಲ್ಲಿ CRPF ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಆದ ಕಾರಣಕ್ಕೋಸ್ಕರ SSC GD ಫಿಸಿಕಲನ್ನು ಲೇಟ್ ಆಗ್ತಾ ಇದೆ. ಓಕೆನಾ? ಇದು ಮುಗಿದ ತಕ್ಷಣವೇ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಯಾರಾದರೂ ರಿಸಲ್ಟ್ ಬಂದ ಮೇಲೆ ಫಿಸಿಕಲನ್ನು ಮಾಡ್ಕೋತೀನಿ, ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರಿದ್ರೆ ಪ್ಲೀಸ್ ಸ್ನೇಹಿತರೆ, ನನ್ನ ತಮ್ಮ ಅಥವಾ ಅಣ್ಣ ತಂಗಿಯಂದಿರಿಗೆ ಹೇಳ್ತಾ ಇದ್ದೀನಿ, ಫಿಸಿಕಲನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಡಿಫೆನ್ಸ್ದವ್ರು ಹೇಳ್ತಾ ಇರ್ತೀನಿ, ನಾವು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇವತ್ತ ರಿಸಲ್ಟ್ ಬಿಟ್ಟು 2 ದಿನದಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ಕೋಬೋದು. ಹಿಂದೆ ತಾರಿ ಒಂದೇ ಡೆಲ್ಲಿ ಪೊಲೀಸ್ ಅದೇ ಥರ ಆಯಿತು. ರಿಸಲ್ಟ್ ಬಿಟ್ಟು 5 ದಿನದಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡಿದ್ರು. ಆ ಥರ ಮಾಡಿದ್ರೆ ಏನು ಮಾಡ್ತೀರಿ ಹೇಳ್ರಿ? ಫಸ್ಟ್ ಡೇನ ನಿಮ್ದು ಅಂತ ತಿಳ್ಕೊಳ್ರಿ. ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾವೆ. ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ. ಯಾವುದೇ ಒಂದು ನೋಟಿಸ್ ಬಂದರೂ ಕೂಡ ಅದ್ರ ಬಗ್ಗೆ ಗಮನ ಕಡಿಮೆ ಇರಲಿ. ನೋಡ್ರಿ, ಪರವಾಗಿಲ್ಲ, ಓಕೆ ಆಯಿತು ಬಂದೈತೆ, ಬರಲಿ, ಓಕೆ, ಅದ್ರ ಬಗ್ಗೆ ತೆಗೆದಾಕ್ಬಿಡಿ. ಓಕೆ, ನಾವು ಈ ಸಾರಿ SSC GDಯಲ್ಲಿ ಫೈನಲ್ ಸೆಲೆಕ್ಷನ್ ಆಗಬೇಕು. ಇವತ್ತೇ ರಿಸಲ್ಟ್ ಬಿಟ್ಟು ನಾಳೆ ಫಿಸಿಕಲ್ ಕರೆದ್ರೂ ಕೂಡ ನಾನು ಹೊಡಿತೀನಿ ಅನ್ನೋ ನಿಮ್ಮ ಹತ್ರ ಛಲ ಇದ್ದರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅದು ಒಂದು ಇಂಪಾರ್ಟೆಂಟು. ಯಾರು ನಿಮ್ಗೆ ಹೆದರ್ಸ್ತಿರ್ತಾರೆ, ಓಕೆ ಫಿಸಿಕಲ್ ಅವಾಗ ಬರುತ್ತೆ ಇವಾಗ ಬರುತ್ತೆ, ಯಾವಾಗಾದರೂ ಬರಲಿ, ಓಕೆನಾ? ನೀವು ಪ್ರಾಕ್ಟೀಸ್ ಮಾಡಿದರೆ ಯಾರು ಏನಂದ್ರೂ ಕೂಡ ನಿಮ್ಗೆ ಸಂಬಂಧ ಪಡೋದಿಲ್ಲ. ಓಕೆನಾ? ನೀವು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ. ರಿಸಲ್ಟ್ ಮತ್ತು ಈ ಸಾರಿ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ಅದು ಕೂಡ ಕಮೆಂಟನ್ನು ಆಗ್ತಾ ಇದ್ರಿ. ಯಾವುದಕ್ಕಂತ ನಾನು, ಯಾಕಂದರೆ ಕಟ್ ಆಫ್ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಈ ಸರಿ ಎಷ್ಟು ಜನ ಯಾರು ನಮ್ಮ ಮಗ್ಲಿದ್ದವ್ರು ಎಷ್ಟು ಸ್ಕೋರ್ ಮಾಡಿದಾರಂತೂ ಕೂಡ ನಿಮ್ಗೆ ಗೊತ್ತಿರಲ್ಲ. ಅದನ್ನು ತಲೆಗೆ ಇಟ್ಕೊಳ್ರಿ. ಅವ್ರು ಹೇಳಲ್ಲ ನಿಮ್ಗೆ ಎಷ್ಟು ಸ್ಕೋರ್ ಮಾಡಿದ್ದೀನಿ ಅಂತ, ಅವರು ಕೂಡ ನಿಮ್ಗೆ ತಿಳಿಸ್ಕೊಡೋದಿಲ್ಲ. ಓಕೆ,
ತೆಗೆದಾಕ್ಬಿಡಿ. ನೀವು ಈ ಸರಿ ನಿಮ್ದೆಷ್ಟು 50 ಇದ್ರೂ ಕೂಡ 50 ಆಗಿದೆ, ನಮ್ಮ ನಾರ್ಮಲೈಸೇಷನ್ ಮತ್ತು NCC ಎಲ್ಲ ಹಿಡಿದು ಕೂಡ 50 ಅಬೌವ್ ಇದೆ, ನಮ್ಮ 50 ಇದೆ ಅಂತಂದ್ರೂ ಕೂಡ ಓಕೆ, ಚೆನ್ನಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ನಿಮ್ದು ಆಗುತ್ತಂತಾನೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ಫೈನಲ್ ಮೆರಿಟ್ ಕುಂದಿರೋದಿಲ್ಲ, ಏನು ನೆಗ್ಲಿಜಿಬಲ್ ಮಾಡಿ ನೀವೇನಾದರೂ ಫಿಸಿಕಲ್ ಟ್ರೈ ಮಾಡ್ತಾ ಇದ್ರೆ ಓಕೆ, ನಿಮಗೆ ತೊಂದರೆ. ಯಾಕಪ್ಪ ಅಂತಂದ್ರೆ ಯಾರು ಹೇಳಕ್ಕಾಗುತ್ತೆ ಹೇಳ್ರಿ, SSC GDಯಲ್ಲಿ ಫಿಸಿಕಲ್ ಬಹಳ ಜನ ಫೇಲ್ ಆದರೆ ಕಟ್ ಆಫ್ ನೋಡ್ಕೊಳ್ರಿ 40ಕ್ಕಾದ್ರೂ ನಿಂದಿರ್ಬೋದು. ಓಕೆನಾ, 40ಕ್ಕಾದ್ರೂ ನಿಂದಿರ್ಬೋದು. ಅದಕ್ಕೆ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಚೆನ್ನಾಗಿ ಎಲ್ಲದರಲ್ಲಿ ಟಾಪಲ್ಲಿ ಇರ್ಬೇಕು ನೋಡ್ಕೊಳ್ರಿ. ನೀವು ಎಕ್ಸಾಮ್ನಲ್ಲಿ ಟಾಪ್ ಇದ್ದು ಫಿಸಿಕಲ್ನಲ್ಲಿ ವೀಕ್ನೆಸ್ ಇದ್ದರೆ ಅದು ಕೂಡ ಪ್ರಾಬ್ಲಮ್ಮೇ. ಫಿಸಿಕಲ್ನಲ್ಲಿ ಕ್ವಾಲಿಫೈ ಆಗಿ ಮೆಡಿಕಲ್ನಲ್ಲಿ ನಿಮ್ಮ ಹತ್ರ ಯಾವ ಫೈಂಟ್ ಇದಾವೆ ಆ ಫೈಂಟನ್ನು ಯಾವ ಥರ ಕ್ಲಿಯರ್ ಮಾಡ್ಕೊಳ್ಬೇಕಂತ ನಿಮ್ಮ ಹತ್ರ ಅಷ್ಟು ನಾಲೆಜ್ ಇರಲಿಲ್ಲ ಅಂತಂದರೆ ಸೊ ನಿಮ್ಮದೇ ತಪ್ಪು. ಸಿಕ್ಕ ಅವಕಾಶಗಳನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡ್ರಿ ಅಂತೇಳಿ ಕೇಶಂದ ನಾನು ಹೇಳ್ತಾ ಇದ್ದೀನಿ. ಸೊ ITBPದವರ ಒಂದು ನೋಟಿಸನ್ನು ಬಿಟ್ಟಿದ್ದು ಅದು ಏನಪ್ಪ ಅಂತಂದ್ರೆ 26ನೇ ತಾರೀಕು ಜೂನ್ಗೆ ನಿಮ್ಗೊಂದು ಏನು ಮಾಡಿದಾರಪ್ಪ ಅಂದ್ರೆ SSC ಕಡೆಯಿಂದ ITBPದವರ ಫಿಕ್ಸ್ ಮಾಡ್ಕೊಂಡಿದ್ದಾರ, ಫಿಸಿಕಲನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಕೇಸಿಂದ ಫಿಕ್ಸ್ ಮಾಡ್ಕೊಂಡಿದ್ದಾರ ಅಂತೇಳಿ ಕೇಸಿಂದ ಅದೊಂದು ನಿಮ್ಗೆ ನೋಟಿಸ್ ಬಂದಿದೆ. ಆ ನೋಟಿಸನ್ನು ನಾನು ನಿಮ್ಗೆ ಜಾಸ್ತಿ ಅದ್ರ ಬಗ್ಗೆ ನೋಟಿಸ್ ಬಗ್ಗೆ ಹೇಳಲ್ಲ, ಅದ್ರ ಬಗ್ಗೆ ಯಾರೂ ತಲೆಯನ್ನು ಕೆಡಿಸ್ಕೊಳ್ಬೇಡ್ರಿ. ಆರಾಮ್ಸಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದೇ ಥರ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ತಿಳಿಸ್ತಾ ಇರ್ತೀನಿ. ಯಾಕಂದರೆ SSC GD ಹೇಳಕ್ಕೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಹುಮ್ಮಸ್ಸಿಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಹುಡುಗರು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ SSC GD ರಿಸಲ್ಟ್ ಬಂತು ಅಂದ ತಕ್ಷಣವೇ ಒಂದು ಸ್ವಲ್ಪ ಏನೋ ಮೈಂಡ್ ಡೈವರ್ಟ್ ಆಗಿಬಿಡ್ತೈತಿ ಅದ್ರ ಬಗ್ಗೆ. ಮತ್ತು CRPF ಯಾರಾದರೂ ಸೆಲೆಕ್ಟ್ ಆಗಿದ್ರೆ ಟ್ರೇಡ್ಸ್ಮನ್ ಆ್ಯಂಡ್ ಟೆಕ್ನಿಕಲ್ ಅದನ್ನು ಫಿಸಿಕಲನ್ನು ಅಟೆಂಡ್ ಮಾಡಿರಿ ಮತ್ತು ಇದನ್ನು ಅಟೆಂಡ್ ಮಾಡಿರಿ. ಫೈನಲ್ ಸೆಲೆಕ್ಷನ್ ಆದಮೇಲೆ ನೋಡೋಕೆ ಬರುತ್ತಾ ನಂದು SSC GDಯಲ್ಲಿ 90 ಆಗಿದೆ, CRPF ಹೋಗಿ ಏನು ಮಾಡಲಿ ಅಂತ ಹೇಳಿಸಿಂದ ಯಾರು ಬಿಡಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಈ ಥರ ಅಪ್ಡೇಟ್ಗಳನ್ನು SSC MTS ಕೂಡ ಕರೆದಿದ್ದಾರೆ, CGL ಕೂಡ ಕರೆದಿದ್ದಾರೆ. ಇವೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕೊಳ್ರಿ. BSF ಹೆಡ್ ಕಾನ್ಸ್ಟೇಬಲ್ ಇನ್ನೂ ಯಾರು ಹಾಕೊಂಡಿಲ್ಲ ನೋಡ್ರಿ, ಆ ಅರ್ಜಿನೂ ಕೂಡ ಸಲ್ಲಿಸ್ಕೊಳ್ರಿ. ಪ್ರತಿಯೊಂದು ಯಾವುದೇ ಒಂದು ಜಾಬ್ ನೋಟಿಫಿಕೇಶನ್ ಬಂದರೆ ನಾನು ಮಾತ್ರ 100% ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಮುಂದೆ ಹೋಗ್ತೀನಿ. ಆ ಇನ್ಫಾರ್ಮೇಷನ್ ಎಷ್ಟು ಜನ ತಿಳ್ಕೊಳ್ತೀರಿ, ನಾನು ಹೇಳ್ತಿರೋದು ಇದೇ ಒಂದೇ. ನಂದೇನಪ್ಪ ಅಂತಂದ್ರೆ ಎಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದ್ದವರು ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಮಾಡಲಿ. ಏನೋ ಇನ್ಫಾರ್ಮೇಷನ್ ಬೇಕಾಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕ್ರಿ. ಕಮೆಂಟ್ಗೆ ರಿಪ್ಲೈ ಕೊಡಲಿಲ್ಲ ಅಂತ ಬೇಜಾರಾಗಬೇಡಿ ಸ್ನೇಹಿತರೆ, ಅದರದ್ದೇ ಆದಂಥ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಓಕೆನಾ, ಏನೋ ಇದ್ರೂ ಕೂಡ ಕಮೆಂಟನ್ನು ಹಾಕ್ರಿ. ಸೊ ಇಷ್ಟೇ ಇದ್ರ ಬಗ್ಗೆ ಹೇಳೋದು. ಅಪ್ಡೇಟ್ಗಳನ್ನು ಬರ್ತಾನೆ ಇರ್ತಾವೆ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವಾಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ, ಅವ್ರಿಗೆ ಕೂಡ ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನ್ನ, ಈ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಕ್ಲಿಕ್ ಮಾಡಿದರೆ ನೀವು ಬಂದಂಥ ರಿಸಲ್ಟನ್ನು ಒಂದೇ 1 ನಿಮಿಷದಲ್ಲಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅಷ್ಟು ಸ್ಪೀಡಾಗಿ ನಾನು ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.